ಎಲ್ಲರಿಗೂ ನಮಸ್ತೆ. ಇಂದು ನಾವು BPAC 112 ಗ್ರಾಮೀಣ ಸ್ಥಳೀಯ ಆಡಳಿತ ಬ್ಲಾಕ್ 1 ಘಟಕ 1 ಸ್ಥಳೀಯ ಆಡಳಿತ ಪಾಠದ 2ನೇ ಭಾಗದ ಉಳಿದ 24 ಸ್ಲೈಡ್ಗಳನ್ನು ನಾವು ಇಂದು ಕಲಿಯುತ್ತಿದ್ದೇವೆ. ಈಗ ಸ್ಥಳೀಯ ಸರ್ಕಾರವು ಹೊಸ ಮತ್ತು ಸ್ಥಿರವಾದ ನೆಲೆಯನ್ನು ಪಡೆದುಕೊಂಡಿದೆ. ಆದರೂ ಇದು ಕೆಲವು ನ್ಯೂನತೆಗಳು ಮತ್ತು ನ್ಯೂನತೆಗಳಿಂದ ಬಳಲುತ್ತಿದೆ. ಇದು ತುಂಬ ಎದ್ದು ಕಾಣುವ ಮತ್ತು ಗುರುತಿಸಲು ರೋಗ ನಿರ್ಣಯ ಮತ್ತು ಪರಿಶೀಲಿಸಲು ಸಹ ಅಗತ್ಯವಾಗಿತ್ತು. ಇದನ್ನು ಗಮನದಲ್ಲಿಟ್ಟುಕೊಂಡು ಸ್ಥಳೀಯ ಆಡಳಿತ ಮಂಡಳಿಗಳನ್ನು ಸ್ಥಳೀಯ ವ್ಯವಹಾರಗಳನ್ನು ನಿರ್ವಹಿಸಲು ಪರಿಪೂರ್ಣ ಸಂಸ್ಥೆಗಳನ್ನು ಮಾಡಲು ಪ್ರಾಂತ್ಯಗಳು ತನಿಖೆಗಳನ್ನು ಪ್ರಾರಂಭಿಸಿದವು. ಕೇಂದ್ರ ಪ್ರಾಂತ್ಯಗಳು 1935ರಲ್ಲಿ ತನಿಖಾ ಸಮಿತಿಯನ್ನು ಸ್ಥಾಪಿಸಿದವು. 1938ರಲ್ಲಿ ಯುನೈಟೆಡ್ ಪ್ರಾವಿನ್ಸ್ ಮತ್ತು 1939ರಲ್ಲಿ ಬಾಂಬೆ ಪುರಸಭೆಯ ತನಿಖಾ ಸಮಿತಿಗಳ ಶಿಫಾರಸುಗಳು ವಿವಿಧ ಪ್ರಾಂತ್ಯಗಳಲ್ಲಿ ಅಸಮಾನವಾಗಿ ನಡೆಸಲಾಯಿತು. ಸ್ಥಳೀಯ ಸರ್ಕಾರದ ಪ್ರಜಾಪ್ರಭುತ್ವೀಕರಣದ ಕಡೆಗೆ ಒಂದು ನಿರ್ದಿಷ್ಟ ಪ್ರವೃತ್ತಿ ಇತ್ತು. ಫ್ರಾಂಚೈಸ್ ಅನ್ನು ಮತ್ತಷ್ಟು ಕಡಿಮೆಗೊಳಿಸಲಾಯಿತು ಮತ್ತು ನಾಮ ನಿರ್ದೇಶನಗಳ ವ್ಯವಸ್ಥೆಯನ್ನು ರದ್ದುಗೊಳಿಸಲಾಯಿತು ಮತ್ತು ವಿಚಾರಣಾ ಕಾರ್ಯಗಳನ್ನು ಕಾರ್ಯನಿರ್ವಾಹಕರಿಂದ ಪ್ರತ್ಯೇಕಿಸಲಾಯಿತು. 1947ರ ವರ್ಷವು ಭಾರತದ ಸ್ಥಳೀಯ ಸರ್ಕಾರದ ಇತಿಹಾಸದಲ್ಲಿ ಹೊಸ ಅವಧಿಯನ್ನು ಪ್ರಾರಂಭಿಸಿದೆ. ಏಕೆಂದರೆ ದೇಶವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಪಡೆಯಿತು. ಹೀಗಾಗಿ ಸ್ಥಳೀಯ ಸರ್ಕಾರವು ಮೊದಲ ಬಾರಿಗೆ ರಾಷ್ಟ್ರೀಯ ಸ್ವಾತಂತ್ರ್ಯದ
ವಾತಾವರಣದಲ್ಲಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. ಗ್ರಾಮ ಪಂಚಾಯತ್ ವ್ಯವಸ್ಥೆಯ ಪುನರುಜ್ಜೀವನವನ್ನು ನಂಬಿಕೆಯ ಲೇಖನವಾಗಿ ಸ್ವೀಕರಿಸಲಾಯಿತು. ರಾಷ್ಟ್ರೀಯ ರಾಜಕೀಯ ವಿಮೋಚನೆಗಾಗಿ ಹೋರಾಟ ಇತ್ತು. ಆದ್ದರಿಂದ ಸ್ವಾತಂತ್ರ್ಯ ಪೂರ್ವದ ಕ್ರಾಂತಿಕಾರಿ ಮನೋಭಾವಕ್ಕೆ ಅನುಗುಣವಾಗಿ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಹೊಸದಾಗಿ ಸ್ಥಾಪಿತವಾದ ಸರ್ಕಾರಗಳು ಅಧಿಕಾರಕ್ಕೆ ಬಂದ ತಕ್ಷಣ ಗ್ರಾಮ ಪಂಚಾಯಿತಿಗಳನ್ನು ಸ್ವ ಸರ್ಕಾರದ ಪ್ರಬಲ ಘಟಕಗಳನ್ನಾಗಿ ಸ್ಥಾಪಿಸುವ ಮತ್ತು ಉತ್ತೇಜಿಸುವ ಕಾರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಯಿತು. ಹೊಸದಾಗಿ ಗೆದ್ದ ರಾಜ್ಯ ಅಧಿಕಾರದ ಕೋಟೆಗಳು 1948ರಲ್ಲಿ ಅಮೃತ್ ಕೌರ್ ಅವರ ಅಧ್ಯಕ್ಷತೆಯಲ್ಲಿ ಸಮ್ಮೇಳನವನ್ನು ಆಯೋಜಿಸಲಾಯಿತು. ಇದರಲ್ಲಿ ಪ್ರಾಂತ್ಯಗಳಲ್ಲಿ ಸ್ಥಳೀಯ ಸ್ವಸರ್ಕಾರದ ಬಗ್ಗೆ ಮಂತ್ರಿಗಳು ಭಾಗವಹಿಸಿದ್ದರು. ಜನರ ಸಾಮಾನ್ಯ ಯೋಗಕ್ಷೇಮಕ್ಕೆ ಸ್ಥಳೀಯ ಸ್ವ ಆಡಳಿತವು ಬಹು ಮುಖ್ಯವಾಗಿದೆ ಎಂಬ ಅಂಶವನ್ನು ಎತ್ತಿ ತೋರಿಸುವ ಇಂತಹ ಸಮ್ಮೇಳನಗಳನ್ನು ಆಯೋಜಿಸಿರುವುದು ಇದೇ ಮೊದಲು. ಉದ್ಘಾಟನಾ ಭಾಷಣದಲ್ಲಿ ಜವಾಹರಲಾಲ್ ನೆಹರು ಸ್ವತಂತ್ರ ಭಾರತದಲ್ಲಿ ಸ್ಥಳೀಯ ಸರ್ಕಾರದ ಪ್ರಮುಖ ಪಾತ್ರವನ್ನು ವಿವರಿಸಿದರು ಹಾಗೂ ಅವರು ಟೀಕಿಸಿದರು. ಸ್ಥಳೀಯ ಸ್ವಸರ್ಕಾರವು ಪ್ರಜಾಪ್ರಭುತ್ವದ ಯಾವುದೇ ನಿಜವಾದ ವ್ಯವಸ್ಥೆಗೆ ಆಧಾರವಾಗಿದೆ ಹಾಗೂ ಅದು ಇರಬೇಕಾಗುತ್ತದೆ. ನಾವು ಪ್ರಜಾಪ್ರಭುತ್ವದ ಮೇಲ್ಭಾಗದಲ್ಲಿ ಯೋಚಿಸುವ ಅಭ್ಯಾಸವನ್ನು ಹೊಂದಿದ್ದೇವೆ ಮತ್ತು ತುಂಬ ಕೆಳಗಿಲ್ಲ. ಮೇಲಿರುವ ಪ್ರಜಾಪ್ರಭುತ್ವವು ಯಶಸ್ವಿಯಾಗದಿರಬಹುದು. ಇದು ಯಾವ ಕಾರಣದಿಂದ ಅಂದರೆ, ಕೆಳಗಿನಿಂದ ಈ ಅಡಿಪಾಯವನ್ನು ನೀವು ನಿರ್ಮಿಸದಿದ್ದರೆ ಈ ಯಶಸ್ವಿ ಆಗುವುದಿಲ್ಲ. ಎವಲ್ಯೂಷನ್ ಆಫ್ ಲೋಕಲ್ ಗವರ್ನಮೆಂಟ್ ಪೋಸ್ಟ್ ಇಂಡಿಪೆಂಡೆನ್ಸ್ ಪೀರಿಯಡ್. ಸ್ಥಳೀಯ ಸರ್ಕಾರದ ವಿಕಾಸ
ಸ್ವಾತಂತ್ರ್ಯದ ನಂತರದ ಅವಧಿ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಸ್ಥಳೀಯ ಆಡಳಿತದ ಕುರಿತು ಎರಡನೇ ಹಂತದ ಚರ್ಚೆಯನ್ನು ಸಂವಿಧಾನ ಸಭೆಯ ನೆಲದ ಮೇಲೆ ನಡೆಸಲಾಯಿತು. ಗ್ರಾಮೀಣ ಸಂಸ್ಥೆಗಳಿಗೆ ಹೆಚ್ಚಿನ ಸ್ವಾಯತ್ತತೆಯ ಮನವಿಯು ರಾಷ್ಟ್ರೀಯ ರಂಗದಲ್ಲಿ ಮಹಾತ್ಮ ಗಾಂಧಿಯವರ ಆಗಮನದೊಂದಿಗೆ ಪರಿಕಲ್ಪನಾ ಶಕ್ತಿಯನ್ನು ಪಡೆಯಿತು ಮತ್ತು ಸ್ವಾಯತ್ತ ಗ್ರಾಮೀಣ ಸಂಸ್ಥೆಗಳ ಮೂಲಕ ರಾಷ್ಟ್ರೀಯ ಅಭಿವೃದ್ಧಿಯ ಸಿದ್ಧಾಂತವನ್ನು ಅವರು ಘೋಷಿಸಿದರು. ಅವರು ಪಂಚಾಯತ್ ವ್ಯವಸ್ಥೆಯ ಮಾದರಿಯಾಗಲು ಶ್ರಮಿಸಿದರು. ಇದು ಪ್ರಾಚೀನ ಭಾರತದಲ್ಲಿ ಚಾಲ್ತಿಯಲ್ಲಿತ್ತು. ಅವರು ಗ್ರಾಮ ಪಂಚಾಯಿತಿಗಳು, ತಾಲೂಕು ಪಂಚಾಯಿತಿಗಳು, ಜಿಲ್ಲಾ ಪಂಚಾಯಿತಿಗಳು, ಪ್ರಾಂತೀಯ ಪಂಚಾಯಿತಿಗಳು ಮತ್ತು ಅಖಿಲ ಭಾರತ ಪಂಚಾಯಿತಿಗಳ 5 ಹಂತದ ವ್ಯವಸ್ಥೆಯನ್ನು ಕಲ್ಪಿಸಿದರು. ಅವರು ರೂಪಿಸಿದ ಆಡಳಿತ ವ್ಯವಸ್ಥೆಯು ದೇಶದ ಹಲವಾರು ಗ್ರಾಮ ಸಮುದಾಯಗಳಿಂದ ಕೂಡಿದ ಒಂದು ಪಿರಮಿಡ್ನ ವಿಶಾಲ ತಳಹದಿಯಾಗಿತ್ತು. ಉನ್ನತ ಪಂಚಾಯತ್ಗಳು ಆಗಿಲ್ಲ, ಟೆಂಡರ್, ಉತ್ತಮ ಸಲಹೆ, ತಜ್ಞರ ಮಾರ್ಗದರ್ಶನ ಮತ್ತು ಮಾಹಿತಿ ನೀಡಿ ಆಡಳಿತ ಮತ್ತು ಸಾರ್ವಜನಿಕ ಸೇವೆಯ ದಕ್ಷತೆಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ಗ್ರಾಮ ಪಂಚಾಯಿತಿಗಳ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮತ್ತು ಸಮನ್ವಯಗೊಳಿಸುವುದು ಅಂದಿನ ಕಾರ್ಯವಾಗಿತ್ತು. ಆದರೆ ಇದು ಕೇಂದ್ರಕ್ಕೆ ನಿರ್ದೇಶಿಸುವ ಮೂಲ ಘಟಕಗಳಾಗಿರುತ್ತದೆ ಮತ್ತು ಪ್ರತಿಯಾಗಿ ಅಲ್ಲ. ವಾಸ್ತವವಾಗಿ ಇಡೀ ವ್ಯವಸ್ಥೆಯು ತಲೆಕೆಳಗಾಗಿ ತಿರುಗುತ್ತದೆ. ಗ್ರಾಮವು ಆಡಳಿತದ ನಿಜವಾದ ಮತ್ತು ಚಲಿಸುವ ಘಟಕವಾಗುತ್ತದೆ. ಆದರೆ ಸಂವಿಧಾನದ ಕರಡು ರಚನೆಗೆ ಪ್ರಾಥಮಿಕವಾಗಿ ಹೊಣೆಗಾರರಾಗಿದ್ದ ಡಾಕ್ಟರ್ ಅಂಬೇಡ್ಕರ್ ಅವರು ಪಂಚಾಯಿತಿಗಳಿಗೆ ಅದರಲ್ಲಿ ಯಾವುದೇ ಸ್ಥಾನ ನೀಡಲಿಲ್ಲ. ಅವರು ಸ್ಪಷ್ಟವಾಗಿ ಗ್ರಾಮ ಪಂಚಾಯತ್ಗಳನ್ನು ಸ್ಥಳೀಯತೆಯ ಮುಳುಗಡೆ ಮತ್ತು ಅಜ್ಞಾನ ಮತ್ತು ಸಂಕುಚಿತ ಮನೋಭಾವ ಮತ್ತು ಕೋಮುವಾದದ ಗುಹೆ ಎಂದು ನಿಸ್ಸಂದಿಗ್ಧವಾಗಿ ಖಂಡಿಸುತ್ತದೆ ಎಂದು ಮಾತನಾಡಿದರು. ಗ್ರಾಮ ಗಣರಾಜ್ಯಗಳು ದೇಶಕ್ಕೆ ವಿನಾಶವನ್ನು ಉಂಟು ಮಾಡುತ್ತವೆ ಮತ್ತು ದೇಶದ ವ್ಯವಹಾರಗಳು ಮತ್ತು ಹಣೆ ಬರಹದಲ್ಲಿ ಯಾವುದೇ ಪಾತ್ರವನ್ನು ವಹಿಸುವುದಿಲ್ಲ ಎಂದು ಅವರು ಅಭಿಪ್ರಾಯಪಟ್ಟರು. ನಂತರ ನಡೆದದ್ದು ಗಾಂಧೀಜಿಯ ಗ್ರಾಮ ಪಂಚಾಯತ್ ಪರಿಕಲ್ಪನೆ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ
ಖಂಡನೆಯ ನಡುವಿನ ಮಧ್ಯಂತರ ಸ್ಥಳೀಯ ಸ್ವಾಯತ್ತತೆಯ ಕಲ್ಪನೆಯ ಔಪಚಾರಿಕ ಅಂಗೀಕಾರ ಮಾತ್ರ ಇತ್ತು. ಹೊಂದಾಣಿಕೆಯಲ್ಲಿ ಸ್ಥಳೀಯ ಸ್ವಸರ್ಕಾರದ ಸಂಸ್ಥೆಗಳ ಪರವಾಗಿ ಅಧಿಕಾರದ ಸಮತೋಲನದ ಯಾವುದೇ ಅಮೂಲಾಗ್ರ ಬದಲಾವಣೆಗೆ ಉತ್ತಮವಾದ ಪ್ರತಿರೋಧವು ಅಸ್ತಿತ್ವದಲ್ಲಿದೆ. ಇದರ ಫಲಿತಾಂಶವು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಲ್ಲಿ ಗ್ರಾಮ ಪಂಚಾಯತ್ಗಳನ್ನು ಮಾತ್ರ ಸೇರಿಸುವ ರೂಪದಲ್ಲಿತ್ತು. ಭಾರತೀಯ ಸಂವಿಧಾನದ 40ನೇ ವಿಧಿಯು ರಾಜ್ಯವು ಗ್ರಾಮ ಪಂಚಾಯತ್ಗಳನ್ನು ಸಂಘಟಿಸಲು ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಸ್ವಸರ್ಕಾರಗಳ ಘಟಕಗಳಾಗಿ ಕಾರ್ಯನಿರ್ವಹಿಸಲು ಅಗತ್ಯವಿರುವಂತಹ ಅಧಿಕಾರಗಳು ಮತ್ತು ಅಧಿಕಾರವನ್ನು ಅವರಿಗೆ ನೀಡುತ್ತದೆ. ಸ್ವಾತಂತ್ರ್ಯ ಪೂರ್ವ ಮತ್ತು ನಂತರದ ಅವಧಿಯಲ್ಲಿ ಸ್ಥಳೀಯ ಆಡಳಿತದ ವಿಕಾಸವನ್ನು ಚರ್ಚಿಸಿದ ನಂತರ ಮುಂದಿನ ವಿಭಾಗದಲ್ಲಿ ನಾವು ಭಾರತದ ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಿಸಿದಂತೆ ಮಾಡಿದ ವಿವಿಧ ಪ್ರಯತ್ನಗಳನ್ನು ಚರ್ಚಿಸಲಿದ್ದೇವೆ. 1.6 ರೂರಲ್ ಲೋಕಲ್ ಗವರ್ನಮೆಂಟ್, ಗ್ರಾಮೀಣ ಸ್ಥಳೀಯ ಸರ್ಕಾರ. ಸ್ವಾತಂತ್ರ್ಯದ ನಂತರ ಗ್ರಾಮೀಣ ಸ್ಥಳೀಯ ಆಡಳಿತದ ದಿಕ್ಕಿನಲ್ಲಿ ಮೊದಲ ಪ್ರಯತ್ನವೆಂದರೆ 1952ರಲ್ಲಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಉದ್ಘಾಟನೆ. ರಾಜ್ಯಕ್ಕಿಂತ ಕೆಳಗಿರುವ ವಿಕೇಂದ್ರೀಕರಣದ ಮೊದಲ ಹಂತವು ಜಿಲ್ಲೆಯಾಗಿರಬೇಕು ಮತ್ತು ಹೆಚ್ಚಿನ ರಾಜ್ಯಗಳಲ್ಲಿ ಜಿಲ್ಲೆಯು ಯೋಜನಾ ಘಟಕವಾಗಿರಬೇಕು ಎಂದು ಅದು ಶಿಫಾರಸು ಮಾಡಿತು. ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಆಗಸ್ಟ್ 1979ರಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಮುಖ್ಯಮಂತ್ರಿಗಳ ಸಭೆಯನ್ನು ಕರೆದಿತು ಮತ್ತು ದೇಶದ ಪ್ರತಿಯೊಂದು ರಾಜ್ಯಗಳು ಅಂಗೀಕರಿಸಲು ಮಾದರಿ ಮಸೂದೆಯನ್ನು ಸಿದ್ಧಪಡಿಸಲಾಯಿತು. ಈ ಮಧ್ಯೆ ಜನತಾ ಸರ್ಕಾರ ವಿಫಲವಾಯಿತು ಮತ್ತು ಮಸೂದೆ ಅದರ ಅಸ್ವಾಭಾವಿಕ ಮರಣವನ್ನು ಹೊಂದಿತು. ಆದಾಗ್ಯೂ ಕರ್ನಾಟಕ ಸರ್ಕಾರವು ಸಮಿತಿಯ ಶಿಫಾರಸುಗಳನ್ನು ಗಂಭೀರವಾಗಿ ಪರಿಗಣಿಸಿತು ಮತ್ತು 1985ರಲ್ಲಿ ಹೊಸ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿತು. ಅಶೋಕ್
ಮೆಹ್ತಾ ಸಮಿತಿಯ ವರದಿಯ ಪ್ರಕಟಣೆಯ ನಂತರ ಕರ್ನಾಟಕ, ಪಶ್ಚಿಮ ಬಂಗಾಳ ಮತ್ತು ರಾಜ್ಯಗಳಲ್ಲಿ ಅದರ ಪ್ರಯೋಗದ ಕಡೆಗೆ ಆಂಧ್ರಪ್ರದೇಶ, ಕೇಂದ್ರ ಮಟ್ಟದಲ್ಲಿ ಬಿರುಸಿನ ಚಟುವಟಿಕೆಗಳು ಆರಂಭವಾದವು. ತಳಮಟ್ಟದ ಪ್ರಜಾಸತ್ತಾತ್ಮಕ ಸಂಘಟನೆಗಳನ್ನು ಬಲಪಡಿಸುವುದು ಮತ್ತು ನೈಜ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣದ ಗುರಿಗಳನ್ನು ಸಾಧಿಸುವುದು ಅವುಗಳ ಉದ್ದೇಶವಾಗಿತ್ತು. ಕೇಂದ್ರ ಸರ್ಕಾರ ವ್ಯಕ್ತಪಡಿಸಿದ ಕಳವಳದ ಹೊರತಾಗಿ ಮಧ್ಯಪ್ರದೇಶ, ಬಿಹಾರ ಮತ್ತು ರಾಜಸ್ಥಾನ ಸೇರಿದಂತೆ ಹಲವಾರು ರಾಜ್ಯ ಸರ್ಕಾರಗಳು ಈ ದಿಕ್ಕಿನಲ್ಲಿ ಗಂಭೀರ ಕ್ರಮಗಳನ್ನು ಕೈಗೊಂಡವು. ಕೇಂದ್ರ ಸರ್ಕಾರವು ಸ್ಥಾಪಿಸಿದ ಕೆಲವು ಸಮಿತಿಗಳೆಂದರೆ ಗ್ರಾಮೀಣಾಭಿವೃದ್ಧಿಗಾಗಿ ಆಡಳಿತಾತ್ಮಕ ವ್ಯವಸ್ಥೆಗಳ ಸಮಿತಿ ಅಂದರೆ CAARD, ಪಂಚಾಯತ್ ರಾಜ್ ಸಂಸ್ಥೆಗಳ ಪರಿಕಲ್ಪನೆಯ ಕಾಗದಕ್ಕಾಗಿ ಸಿಂಘ್ವಿ ಸಮಿತಿ 1986, ಸರ್ಕಾರಿ ಆಯೋಗ 1988, PK ತುಂಗೋನ್ ಸಮಿತಿ 1988, ನೀತಿ ಮತ್ತು ಕಾರ್ಯಕ್ರಮಗಳ ಕಾಂಗ್ರೆಸ್ ಸಮಿತಿ 1988 ಇತ್ಯಾದಿ ಸಂಸ್ಥೆಗಳು ಹುಟ್ಟಿಕೊಂಡವು. ಈ ಸಮಿತಿಗಳ ಶಿಫಾರಸುಗಳ ಒಟ್ಟು ಫಲಿತಾಂಶವೆಂದರೆ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣದ ಪರಿಕಲ್ಪನೆಗೆ ಹೊಸ ಒತ್ತು ನೀಡುವ ಪರವಾಗಿ ಸರಿಯಾದ ವಾತಾವರಣವನ್ನು ಸೃಷ್ಟಿಸಲಾಯಿತು. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಲು ಇದು ಸಕಾಲ ಎಂಬ ತೀರ್ಮಾನಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಬಂದವು. ಅಂತಹ ಒಮ್ಮತದ ಫಲಿತಾಂಶವೆಂದರೆ ಜುಲೈ 1989ರಲ್ಲಿ ಸಂಸತ್ತಿನಲ್ಲಿ 64ನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಪರಿಚಯಿಸಲಾಯಿತು. ಮಸೂದೆಯನ್ನು ಲೋಕಸಭೆಯಲ್ಲಿ ಅಂಗೀಕರಿಸಲಾಯಿತು. ಆದರೆ ತೀವ್ರ ಆತಂಕದಿಂದ ರಾಜ್ಯಸಭೆಯಲ್ಲಿ ವಿಫಲವಾಯಿತು. ಮಸೂದೆಯ ಸಮಯ ಮತ್ತು ಉದ್ದೇಶದ ಬಗ್ಗೆ ಮತ್ತು ಸಂವಿಧಾನದ ಭಾಗವಾಗಲು ಸಾಧ್ಯವಾಗಲಿಲ್ಲ. 64ನೇ ತಿದ್ದುಪಡಿ ಮಸೂದೆಯ ಸೋಲಿನ ನಂತರ ನ್ಯಾಷನಲ್ ಫ್ರಂಟ್ ಸರ್ಕಾರವು 4 ಸೆಪ್ಟೆಂಬರ್ 1990ರಂದು ಲೋಕಸಭೆಯಲ್ಲಿ ಹೊಸ ತಿದ್ದುಪಡಿ ಮಸೂದೆಯನ್ನು ಪರಿಚಯಿಸಿತು. ಆದಾಗ್ಯೂ ಮಸೂದೆಯನ್ನು ಅಂಗೀಕರಿಸುವ ಮೊದಲು ಜನತಾದಳ ಸರ್ಕಾರವು ಪತನಗೊಂಡದ್ದರಿಂದ ಈ ಮಸೂದೆಯು ಅಸಹಜ ಮರಣವನ್ನು ಕಂಡಿತು. ಜೂನ್ 1991ರಲ್ಲಿ PV ನರಸಿಂಹರಾವ್ ಪ್ರಧಾನಮಂತ್ರಿಯಾಗಿದ್ದ ಅಲ್ಪಸಂಖ್ಯಾತ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದಿತು.
ಇದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿತು ಮತ್ತು ಸಂವಿಧಾನ 72ನೇ ತಿದ್ದುಪಡಿ ಮಸೂದೆ 1990 ಬಿಲ್ ಸಂಖ್ಯೆ 158 ನಂತೆ 1991 ಹೊರತಂದಿತು. ಮಸೂದೆಯ ಮೇಲಿನ ಪ್ರಾಥಮಿಕ ಚರ್ಚೆಯ ನಂತರ ಅದನ್ನು ವಿವರಗಳಿಗಾಗಿ ಸದನದ ಆಯ್ಕೆ ಸಮಿತಿಗೆ ಉಲ್ಲೇಖಿಸಲಾಯಿತು. ಪರಿಶೀಲನಾ ಕಾಮೆಂಟ್ಗಳನ್ನು ಸ್ವೀಕರಿಸಿದ ನಂತರ ಆಯ್ಕೆ ಸಮಿತಿ ಮಸೂದೆಯು ಡಿಸೆಂಬರ್ 1992ರಲ್ಲಿ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಮತ್ತು ಅಂಗೀಕಾರಕ್ಕಾಗಿ ಮತ್ತೆ ಸದನದ ಮುಂದೆ ಬಂದಿತು. ಅಂತಿಮವಾಗಿ ಡಿಸೆಂಬರ್ 22, 1992ರಂದು ಮಸೂದೆಯನ್ನು ಸಂಸತ್ತು ಅಂಗೀಕರಿಸಿತು ಮತ್ತು ಈಗ ಇದನ್ನು ಸಂವಿಧಾನ 73ನೇ ತಿದ್ದುಪಡಿ ಕಾಯಿದೆ 1992 ಎಂದು ಕರೆಯಲಾಗುತ್ತದೆ. ಏಪ್ರಿಲ್ 23, 1994ರ ಹೊತ್ತಿಗೆ ಎಲ್ಲ ರಾಜ್ಯಗಳು ಹೊಸ ಶಾಸನವನ್ನು ಜಾರಿಗೊಳಿಸುವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದವು. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳನ್ನು ಬಲಪಡಿಸುವುದು ಅವರ ಉದ್ದೇಶವಾಗಿತ್ತು. 11 ರಾಜ್ಯಗಳು 72 ಗಂಟೆಗಳಲ್ಲಿ ಹೊಸ ಶಾಸನವನ್ನು ಜಾರಿಗೆ ತಂದವು. ಅವುಗಳಲ್ಲಿ ಕೆಲವು ಏಪ್ರಿಲ್ 23, 1994ರ ಮುಂಜಾನೆ, ಏಪ್ರಿಲ್ 23, 1994ರ ನಿಗದಿತ ಗಡುವನ್ನು ಮೀರಿಸಲು ಪಂಚಾಯತ್ಗಳು ಭಾರತೀಯ ಸಂವಿಧಾನದ ಭಾಗವಾದ ದಿನವಾಗಿವೆ. 73ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯಿದೆ 1992 ಪಂಚಾಯತ್ಗಳನ್ನು ಸಾಂವಿಧಾನಿಕಗೊಳಿಸಿದೆ. ಇದು ಗ್ರಾಮೀಣ ಸ್ಥಳೀಯ ಆಡಳಿತದ ಪ್ರಕ್ರಿಯೆಯನ್ನು ವೇಗಗೊಳಿಸಲು ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಬಲವನ್ನು ಮತ್ತು ಸ್ಥಿರತೆಯನ್ನು ನೀಡುವ ದಿಕ್ಕಿನಲ್ಲಿ ಒಂದು ಹೆಜ್ಜೆಯಾಗಿದೆ. ಎಲ್ಲ ರಾಜ್ಯಗಳು 3 ಹಂತದ, ಅಂದರೆ 20 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ಸಣ್ಣ ರಾಜ್ಯಗಳಲ್ಲಿ 2 ಹಂತದ ಪಂಚಾಯತ್ಗಳನ್ನು ಸ್ಥಾಪಿಸಲು ಕಡ್ಡಾಯಗೊಳಿಸಿದೆ. ಅಂದರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ತು, ಬ್ಲಾಕ್ ಮಟ್ಟದಲ್ಲಿ ಪಂಚಾಯತ್ ಸಮಿತಿ ಮತ್ತು ಗ್ರಾಮ ಪಂಚಾಯತ್ ಗ್ರಾಮ ಮಟ್ಟಗಳು. ಇದು 5 ವರ್ಷಗಳ ನಿಯಮಿತ ಮಧ್ಯಂತರಗಳಲ್ಲಿ ಎಲ್ಲ ಹಂತಗಳಿಗೆ ಆವರ್ತಕ ಚುನಾವಣೆಗಳನ್ನು ಒದಗಿಸಿದೆ ಮತ್ತು ಮೊದಲೇ ವಿಸರ್ಜಿಸಿದರೆ 6 ತಿಂಗಳ ಒಳಗೆ ಹೊಸ ಚುನಾವಣೆಗಳು ನಡೆಯುತ್ತವೆ. ಎಲ್ಲ ಪಂಚಾಯತ್ಗಳಲ್ಲಿ ಸೀಟುಗಳನ್ನು ಮೀಸಲಾತಿ ಮಾಡಲು ಮತ್ತು ಪಂಚಾಯತ್ಗಳಲ್ಲಿ ಮಹಿಳೆಯರಿಗೆ 1/3 ಸೀಟುಗಳನ್ನು
ಮೀಸಲಾತಿ ಮಾಡಲು ಇದು ನಿಬಂಧನೆಗಳನ್ನು ಮಾಡಿದೆ. 1/3 ಸೀಟುಗಳನ್ನು ಮೀಸಲಾತಿ ಮಾಡಲು ಇದು ನಿಬಂಧನೆಗಳನ್ನು ಮಾಡಿದೆ ಎಂದು ಆಗಲೇ ಹೇಳಿದ್ದೇವೆ. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳು ಮತ್ತು ರಾಜ್ಯಕ್ಕೆ ಚುನಾವಣೆಗಳನ್ನು ನಡೆಸಲು ರಾಜ್ಯ ಚುನಾವಣಾ ಆಯೋಗವನ್ನು ರಚಿಸುವ ಅವಕಾಶವೂ ಇದೆ. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳ ಆರ್ಥಿಕ ಸ್ಥಿತಿಯನ್ನು ಪರಿಶೀಲಿಸುವ ಸಲುವಾಗಿ ಹಣಕಾಸು ಆಯೋಗ ಇದು 11ನೇ ಶೆಡ್ಯೂಲ್ನಲ್ಲಿ ಸೂಚಿಸಲಾದ 29 ಕಾರ್ಯಗಳನ್ನು ನಿರ್ವಹಿಸಲು ಪಂಚಾಯತ್ ಸಂಸ್ಥೆಗಳಿಗೆ ಅಧಿಕಾರ ವಿಕೇಂದ್ರೀಕರಣವನ್ನು ಸಹ ಒದಗಿಸಿದೆ. ಒಂದು 7 ಅರ್ಬನ್ ಲೋಕಲ್ ಗವರ್ನಮೆಂಟ್, ನಗರ ಸ್ಥಳೀಯ ಸರ್ಕಾರ. ಸ್ವಾತಂತ್ರ್ಯದ ನಂತರ ಸಂವಿಧಾನವನ್ನು ಒದಗಿಸಿದ 40ನೇ ವಿಧಿ ಪಂಚಾಯತ್ಗಳನ್ನು ಸಂವಿಧಾನದಲ್ಲಿ ಸೇರಿಸಲಾಯಿತು. ಲೇಖನವು ಪಂಚಾಯತ್ ರಚನೆಯ ಬಗ್ಗೆ ಮಾತ್ರ ಮಾತನಾಡಿದೆ ಮತ್ತು ನಗರ ಸಂಸ್ಥೆಗಳ ರಚನೆಯ ಬಗ್ಗೆ ಮೌನವಾಗಿದೆ. ನಗರ ಸ್ವಸರ್ಕಾರದ ಏಕೈಕ ಉಲ್ಲೇಖವು 2 ನಮೂದುಗಳಲ್ಲಿ ಮಾಡಲ್ಪಟ್ಟಿದೆ. ಅಂದರೆ 7ನೇ ಶೆಡ್ಯೂಲ್ನ ಪಟ್ಟಿ 11ರ ನಮೂದು 5 ಮತ್ತು ಸಮಕಾಲೀನ ಪಟ್ಟಿಯ ಪ್ರವೇಶ 20 ಗ್ರಾಮೀಣ ಸ್ಥಳೀಯ ಆಡಳಿತದಲ್ಲಿನ ನಾಟಕೀಯ ಬದಲಾವಣೆಗಳಿಗೆ ಹೋಲಿಸಿದರೆ ನಗರ ಸ್ಥಳೀಯ ಸರ್ಕಾರದ ಅಭಿವೃದ್ಧಿಯು ಪ್ರಭಾವಶಾಲಿಯಾಗದ ಮಟ್ಟಿಗೆ ನಿಧಾನವಾಗಿತ್ತು. ನಗರ ಸ್ಥಳೀಯ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಹೋಲಿಸಿದರೆ ಸರಕಾರ ತಡವಾಗಿ ಸರಕಾರದ ಗಮನ ಸೆಳೆದಿದೆ. 3ನೇ ಪಂಚವಾರ್ಷಿಕ ಯೋಜನೆಯು ನಗರ ಸ್ಥಳೀಯ ಸರ್ಕಾರದ ಮಹತ್ವವನ್ನು ಗಮನಿಸಿದೆ ಮತ್ತು ಮುಂದಿನ ಹಂತದ ಯೋಜನೆಯಲ್ಲಿ ಸಾಧ್ಯವಾದಷ್ಟು ಪಟ್ಟಣಗಳು ಮತ್ತು ನಗರಗಳು ಯಾವುದೇ ದರದಲ್ಲಿ 1,00,000 ಅಥವಾ ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವವರು ಬರಬೇಕು ಎಂದು ಹೇಳಲಾಯಿತು. ಸಾವಯವ ರೀತಿಯಲ್ಲಿ ಯೋಜಿಸುವ ಯೋಚನೆ ಪ್ರತಿ ರಾಜ್ಯವು ತನ್ನದೇ ಆದ ಸಂಪನ್ಮೂಲಗಳನ್ನು ಸಜ್ಜುಗೊಳಿಸುತ್ತದೆ ಮತ್ತು ಉತ್ತಮ ಜೀವನಕ್ಕಾಗಿ ಪರಿಸ್ಥಿತಿಗಳನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ. ಅದರ ನಾಗರಿಕರು ನಗರ ಸ್ಥಳೀಯ ಸಂಸ್ಥೆಗಳನ್ನು ಸುಧಾರಿಸುವ ಸಲುವಾಗಿ ಕೇಂದ್ರ ಸರ್ಕಾರವು ಕಾಲಕಾಲಕ್ಕೆ ಹಲವಾರು ಸಮಿತಿಗಳು ಮತ್ತು ಆಯೋಗಗಳನ್ನು ನೇಮಿಸುತ್ತೆ. ಈ ಸಮಿತಿಗಳಲ್ಲಿ
ಕೆಲವು ಸ್ಥಳೀಯ ಹಣಕಾಸು ವಿಚಾರಣಾ ಸಮಿತಿ ಇದು ಮುಖ್ಯವಾಗಿ ನಗರ ಸಂಸ್ಥೆಗಳ ತೆರಿಗೆಯ ಗೋಳವನ್ನು ವಿಸ್ತರಿಸಲು ಶಿಫಾರಸು ಮಾಡಲಾಗಿದೆ. ತೆರಿಗೆ ವಿಚಾರಣಾ ಸಮಿತಿ ಇದು ಕೆಲವು ತೆರಿಗೆಗಳನ್ನು ಪ್ರತ್ಯೇಕಿಸಲು ಶಿಫಾರಸು ಮಾಡಿತು. ಇದರಿಂದ ಅವುಗಳನ್ನು ಸ್ಥಳೀಯ ಸರ್ಕಾರದಿಂದ ಅಥವಾ ಪ್ರತ್ಯೇಕವಾಗಿ ಬಳಸಿಕೊಳ್ಳಬಹುದಾಗಿದೆ ಎಂದು ಹೇಳಲಾಯಿತು. ಮುನಿಸಿಪಲ್ ನೌಕರರ ತರಬೇತಿ ಸಮಿತಿ ಇದು ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ತರಬೇತಿ ಸಂಸ್ಥೆಗಳನ್ನು ಸ್ಥಾಪಿಸುವ ಅಂಶಕ್ಕೆ ಒತ್ತು ನೀಡಿತು. ಇದರಿಂದ ಅವರು ಪುರಸಭೆಯ ಸಿಬ್ಬಂದಿಗೆ ತರಬೇತಿಯನ್ನು ನೀಡಬಹುದಾಗಿದೆ. ಗ್ರಾಮೀಣ ನಗರ ಸಂಬಂಧ ಸಮಿತಿ ಇದು ಪುರಸಭೆಯ ಆಡಳಿತದ ಎಲ್ಲ ಅಂಶಗಳನ್ನು ಸಿಬ್ಬಂದಿ ಯೋಜನೆ ಮತ್ತು ತೆರಿಗೆಯಿಂದ ಪಟ್ಟಣ ಮತ್ತು ಅದರ ಸುತ್ತಮುತ್ತಲಿನ ಹಳ್ಳಿಗಳ ನಡುವಿನ ಪರಸ್ಪರ ಅವಲಂಬನೆಯವರೆಗೆ ವಿಚಾರಣೆ ನಡೆಸಿತು. ನಗರ ಸ್ಥಳೀಯ ಸಂಸ್ಥೆಗಳ ಆರ್ಥಿಕ ಸಂಪನ್ಮೂಲಗಳ ವರ್ಧನೆ ಕುರಿತ ಸಚಿವರ ಸಮಿತಿ ನಗರ ಸ್ಥಳೀಯ ಸಂಸ್ಥೆಗಳು ತಮಗೆ ಮೀಸಲಿಟ್ಟ ಜಾಗಗಳಲ್ಲಿಯೂ ತೆರಿಗೆ ವಿಧಿಸುತ್ತಿಲ್ಲ ಎಂಬ ಅಂಶವನ್ನು ಎತ್ತಿ ತೋರಿಸಿತು. ಮತ್ತು ಶಾಸನಬದ್ಧ ನಗರಾಭಿವೃದ್ಧಿಯನ್ನು ಸ್ಥಾಪಿಸಲು ಸ್ಥಳೀಯ ಸಂಸ್ಥೆಗಳನ್ನು ಒತ್ತಾಯಿಸಲಾಯಿತು. ಪಟ್ಟಣ ಅಭಿವೃದ್ಧಿಯನ್ನು ಕೈಗೊಳ್ಳಲು ಮಂಡಳಿಗಳನ್ನು ಮಾಡಬೇಕು ಎಂದು ಶಿಫಾರಸು ಮಾಡಿತು. ಮುನಿಸಿಪಲ್ ನೌಕರರ ಸೇವಾ ಷರತ್ತುಗಳ ಸಮಿತಿ ಇದು ಮುನಿಸಿಪಲ್ ನೌಕರರ ರಾಜ್ಯವ್ಯಾಪಿ ಕೇಡರ್ನ ಸಂವಿಧಾನವನ್ನು ಸೂಚಿಸಿತು ಮತ್ತು ನಗರೀಕರಣದ ರಾಷ್ಟ್ರೀಯ ಆಯೋಗ ಇದು ನಗರ ಸರ್ಕಾರವನ್ನು ಪುನಶ್ಚೇತನಗೊಳಿಸಲು ಶಿಫಾರಸು ಮಾಡಿದೆ. 1989ರಲ್ಲಿ ಸಂವಿಧಾನದ 65ನೇ ತಿದ್ದುಪಡಿ ಮಸೂದೆಯನ್ನು ಸಂಸತ್ತಿನಲ್ಲಿ ಪರಿಚಯಿಸಲಾಯಿತು. ಇದು ನಗರ
ಸ್ಥಳೀಯ ಸಂಸ್ಥೆಗಳನ್ನು ಸಾಂವಿಧಾನಿಕಗೊಳಿಸುವ ಗುರಿಯನ್ನು ಹೊಂದಿದೆ. ಮಸೂದೆ ಲೋಕಸಭೆಯಲ್ಲಿ ಅಂಗೀಕಾರವಾದರೂ ರಾಜ್ಯಸಭೆಯಲ್ಲಿ ಸೋಲು ಕಂಡಿತು. ಸಾವಿರದ 1990ರಲ್ಲಿ ಶ್ರೀ ವಿ.ಪಿ. ಸಿಂಗ್ ನೇತೃತ್ವದ ನ್ಯಾಷನಲ್ ಫ್ರಂಟ್ ಸರ್ಕಾರವು ಮತ್ತೊಮ್ಮೆ ಅಂತಹ ಪ್ರಯತ್ನವನ್ನು ಮಾಡಿತು. ಸಿಂಗ್ ಅವರು ಸಂಸತ್ತಿನಲ್ಲಿ ಸಂವಿಧಾನದ 65ನೇ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿದರು. ಆದಾಗ್ಯೂ ಈ ಮಸೂದೆಯು ಅದೇ ಅದೃಷ್ಟವನ್ನು ಎದುರಿಸಿತು. ಜಿಲ್ಲಾ ಯೋಜನಾ ಸಮಿತಿ ಮತ್ತು ಮಹಾನಗರಗಳ ಸಂವಿಧಾನಕ್ಕೆ ಒಂದು ನಿಬಂಧನೆ, ಯೋಜನಾ ಸಮಿತಿ ಅಭಿವೃದ್ಧಿ ಯೋಜನೆಯನ್ನು ಸಿದ್ಧಪಡಿಸಲಾಗಿದೆ. ನಾಗರಿಕರೊಂದಿಗೆ ಉತ್ತಮ ಸಾಮೀಪ್ಯಕ್ಕಾಗಿ ವಾರ್ಡ್ ಸಮಿತಿಗಳನ್ನು ಒದಗಿಸಲಾಗಿದೆ. ಸಾರಾಂಶ: ಭಾರತದಲ್ಲಿನ ಸ್ಥಳೀಯ ಸರ್ಕಾರವು ಸುದೀರ್ಘ ಇತಿಹಾಸವನ್ನು ಹೊಂದಿದೆ. ಇದು ಈ ಸಮಾಜ ಮತ್ತು ಪ್ರದೇಶದ ಅವಶ್ಯಕತೆಗಳಿಗೆ ಸರಿಹೊಂದುವಂತೆ ಕಾಲಾವಧಿಯಲ್ಲಿ ವಿಕಸನಗೊಂಡಿದೆ. ಇದು ಪ್ರಾರಂಭದ ಸಮಯದಿಂದ 1993ರಲ್ಲಿ ಸಾಂವಿಧಾನಿಕ ಸ್ಥಾನವನ್ನು ಪಡೆಯುವವರೆಗೆ 73ನೇ ಮತ್ತು 74ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯಿದೆಗಳ ಮೂಲಕ ಬಹಳ ದೂರ ಪ್ರಯಾಣಿಸಿದೆ. ತಿದ್ದುಪಡಿಗಳು ಸಂಪೂರ್ಣ ಪ್ರಜಾಪ್ರಭುತ್ವವನ್ನು ಒದಗಿಸುವ ಶಾಸನದ ಒಂದು ಮಾರ್ಗ. ಮುರಿಯುವ ತುಣುಕು ಸ್ಥಳೀಯ ಸ್ವಸರ್ಕಾರದ ಸಂಸ್ಥೆಗೆ ಚೌಕಟ್ಟು. ಸ್ಥಳೀಯ ಸಂಸ್ಥೆಗಳು ಸ್ವಸರ್ಕಾರದ ಸಂಸ್ಥೆಗಳಾಗಿರಬೇಕು. ಅದರ ಮೂಲಕ ಜನರು ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಯೋಜನೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಾರೆ. ಅಭಿವೃದ್ಧಿಯ ಯೋಜನೆಗಳ ಅನುಷ್ಠಾನದಲ್ಲಿ ಭಾಗವಹಿಸುತ್ತಾರೆ ಎಂದು ಅವರು ಉದ್ದೇಶಿಸಿದ್ದಾರೆ. ಈ ತಿದ್ದುಪಡಿಗಳ ಪರಿಣಾಮವಾಗಿ
ಸ್ಥಳೀಯ ಪ್ರಜಾಪ್ರಭುತ್ವವನ್ನು ಆಳಗೊಳಿಸಲಾಗಿದೆ. ರಾಜಕೀಯ ಭಾಗವಹಿಸುವಿಕೆ ವಿಸ್ತಾರಗೊಂಡಿದೆ ಮತ್ತು ಪ್ರಾತಿನಿಧ್ಯವನ್ನು ವೈವಿಧ್ಯಗೊಳಿಸಲಾಗಿದೆ. ಹೊಸ ವ್ಯವಸ್ಥೆಯು ನಿರಂತರತೆಯ ಅಂಶವನ್ನು ಒದಗಿಸಿದೆ ಮತ್ತು ಭಾಗವಹಿಸುವ ಪ್ರಕ್ರಿಯೆಯನ್ನು ವಿಸ್ತರಿಸಿದೆ. ತಳಮಟ್ಟದ ಇದು ಹೆಚ್ಚು ಒಳಗೊಳ್ಳುವಂತೆ ಮಾಡುತ್ತದೆ. ಇದರೊಂದಿಗೆ ಇಂದು ನಾವು BPAC 112 ಗ್ರಾಮೀಣ ಸ್ಥಳೀಯ ಆಡಳಿತ ಬ್ಲಾಕ್ 1 ಘಟಕ 1 ಸ್ಥಳೀಯ ಆಡಳಿತ ವಿಕಾಸ ಪಾಠವನ್ನು ಮುಗಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.